ಆದಷ್ಟು ಬೇಗ ಈ ವರ್ಷ ತೆರೆಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ವಿ, ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ವಿ ಸರ್. ಥ್ಯಾಂಕ್ ಯು. ಸಪೋರ್ಟ್ ಮಾಡೋದಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಸಿನಿಮಾ ಮಾಡೋದು ನಮ್ಮ ಕೈಲಿರುತ್ತೆ. ಸಿನಿಮಾ ಆದಮೇಲೆ ಅದನ್ನು ಜನರಿಗೆ ತಲುಪಿಸೋ ಕೆಲಸ ನಿಮ್ಮದೇ. ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ, ನಮ್ಮ ದಾಸಣ್ಣವರಾಗ್ಬೋದು, ನಮ್ಮ ಮೂರ್ತಣ್ಣ, ಅರುಣ್ ಸರ್, ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದೀರಿ. ಈ ಸಿನಿಮಾ ವೃಕ್ಷ ಮಾತೆ, ಸಾಲು ಮರದ ತಿಮ್ಮಕ್ಕ ಅವರ ನಿಜ ಜೀವನದ ಕಥೆ ಆಧಾರಿತ ಸಿನಿಮಾ, ಎಲ್ರಿಗೂ ಗೊತ್ತು. ಇದರಲ್ಲಿ ನನ್ನ ಪಾತ್ರ ಉಮೇಶ್ ಅವರು, ದತ್ತು ಮಗ, ತಿಮ್ಮಕ್ಕನ ದತ್ತು ಮಗನ ಪಾತ್ರ ನಾನು ಮಾಡಿದ್ದೀನಿ. ತುಂಬ ಒಳ್ಳೆ ಸಿನಿಮಾ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ಸೌಜನ್ಯ ಅವರು ಸಾಲು ಮರದ ತಿಮ್ಮಕ್ಕನ ಪಾತ್ರ ಮಾಡ್ತಾರೆ ಅಂದ ತಕ್ಷಣ ನನಗನ್ನಿಸ್ತು, ಹೆಂಗೆ ಇವ್ರು ಮಾಡೋಕ್ಕಾಗುತ್ತೆ ಅಷ್ಟು ಅಜ್ಜಿ ಕ್ಯಾರೆಕ್ಟರ್ ಅಂತ. ಶೂಟಿಂಗ್ ಸೆಟ್ಟಲ್ಲಿ ನಾನು ಅವರು ಮೇಕಪ್ ಹಾಕೊಂಡು ಬಂದ ತಕ್ಷಣ ಅನ್ನಿಸ್ತು, ಏನು ಎಲ್ಲ ಪಾತ್ರಕ್ಕೂ ಹಂಗೆ ಸೆಟ್ ಆಯ್ತಾರಲ್ಲ ಅಂತ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅಜ್ಜಿ ಥರನ. ಮೇಲೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ನಾವೆಲ್ಲ ಸುಮಾರು ಸಿನಿಮಾ ಮಾಡಿದ್ದೀವಿ, ಬಟ್ ಇದರಲ್ಲಿ ತುಂಬ ಒಳ್ಳೆ ಪಾತ್ರ. ಸ್ಪೆಷಲ್ ಥ್ಯಾಂಕ್ಸ್ ಸಂತೋಷ್ ಸರ್, ಈ ಸಿನಿಮಾದಲ್ಲಿ ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಿ. ಸೌಜನ್ಯ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಪಾತ್ರ. ದಯವಿಟ್ಟು ಎಲ್ಲರೂ, ಸ್ಪೆಷಲಾಗಿ ನಾನು ನಿಮ್ಮನ್ನು ಕೇಳೋದು, ನಿಮ್ಮಿಂದನೇ ಸಿನಿಮಾ ಮಾಡ್ಬೋದು ಅಷ್ಟೇ, ನಾವು ಜನರಿಗೆ ತಲುಪಿಸೋದು ನಿಮ್ಮದು. ವೃಕ್ಷ ಪ್ರೇಮಿ ಬಿಕ್ಕಲ ಚಿಕ್ಕಯ್ಯ, ಸಾಲು ಮರದ ತಿಮ್ಮಕ್ಕ ಮೊಮ್ಮಗ ನಾನು. ನಮ್ಮ ಅಜ್ಜಿ ನಮ್ಮ ತಾತ ಅಜ್ಜಿ ಹೆಸರಿನಲ್ಲಿ ಸಿನಿಮಾ ಮಾಡ್ತಾರೆ ಅಂತ ಗೊತ್ತಿತ್ತು ನನಗೆ. ಇವರೇ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲೋ ಬೇರೆ ಕಡೆಯಿಂದ ಅವ್ರ ಪರಿಚಯ ಆಯಿತು. ಆವಾಗ ಬಂದು ಹೇಳಾಗ ನನಗೆ ತುಂಬ ಖುಷಿ ಆಯಿತು. ಆ ಅಜ್ಜಿ ಹೆಸರು ತುಂಬ ಪ್ರಚಲಿತವಾಗೈತೆ. ಅದಕ್ಕೆ ಮೂಲ ಕಾರಣ ನಮ್ಮ ತಾತ ಸರ್. ನಮ್ಮ ತಾತನ ಹೆಸರು ಬೆಳಕಿಗೆ ಮಾಡಿದ್ದಾರೆ ಅಂತೇಳಿ ನಾನು ಸರ್ಗಳ ಹತ್ರ ಮತ್ತು ಮೇಡಮ್ ಹತ್ರ ಮಾತಾಡಿದ್ದೆ. ಹಾಗಾಗಿ ಈ ಚಿತ್ರ ತುಂಬ ಯಶಸ್ಸನ್ನು ಕಾಣಬೇಕು ಅಂತ ನನ್ನ ಆಸೆ ಇದೆ. ಈ ಚಿತ್ರ ಯಶಸ್ವಿಯಾಗಲಿ, ಇದರಲ್ಲಿ ಅಭಿನಯಿಸಿರ್ತಕ್ಕಂಥವ್ರು ಮತ್ತು ತಾಂತ್ರಿಕರು ಎಲ್ಲರಿಗೂ ಹೆಚ್ಚು ಅವಕಾಶಗಳು ಸಿಗಲಿ, ಇಂಥ ಸಿನಿಮಾಗಳು ಇನ್ನಷ್ಟು ಸಾಕಷ್ಟು ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀನಿ ಬಂದಿದ್ದಕ್ಕೆ. ಆಮೇಲೆ ನಮ್ಮ ಇಡೀ ತಂಡ, ಕೆಂಪೇಗೌಡರಾಗಲಿ, ನಮ್ಮ ಉಪಾಸನ ಮೋಹನ್ ಸರ್ ಆಗಿರಲಿ, ಪ್ರಕಾಶ್ ಆಗಿರಲಿ, ಹಾಗೂ ನಮ್ಮ ಅಪ್ಪ ಅಮ್ಮ, ಅವ್ರ ಸಪೋರ್ಟು ಲಾಸ್ಟಲ್ಲಿ ಅವ್ರ ಸಪೋರ್ಟಿಂದನೇ ಈ ಸಿನಿಮಾ ಮುಂದೆ ತಗೊಂಡೋಗಿದ್ದೀನಿ. ಅದರಿಂದಾಗಿ ಅವ್ರ ಆಶೀರ್ವಾದನೂ ನನಗೆ ಬೇಕು. ಹಾಗೆ ಪಿ ಮೂರ್ತಿ ಅನ್ನೋದು ಅರುಣ್ ಸೋಮಣ್ಣ ಸರ್ದು ಆಶೀರ್ವಾದ ಬೇಕು. ಖಂಡಿತವಾಗ್ಲೂ ಪಿ ಮೂರ್ತಿ ಅನ್ನ ಹೇಳ್ದಂಗೆ ಸೌಜನ್ಯ ಅವ್ರದ್ದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅವರು 15 ವರ್ಷದಿಂದ ನೋಡಿದ್ರು. ಬಟ್ ನಾನು ಒಂದು ಕೋರ ಸಿನಿಮಾಲ್ ನೋಡಿದಾಗೆ ಅರ್ಥ ಆಗೋಯ್ತು, ಶಿ ಕ್ಯಾನ್ ಡೂ ಇಟ್ ವೆಲ್ ಅಂತ. ಅದಕ್ಕೆ ವೃಕ್ಷ ಮಾತೆ ಅಂತ ಟೈಟಲ್ ಇಟ್ಟಿದ ತಕ್ಷಣ ನನಗೆ ಜ್ಞಾಪನ ಬಂದಿದ್ದು ಸೌಜನ್ಯ ಅವ್ರದ್ದೇ ಮಾಡಬೇಕು, ಅವರೇ ಮಾಡ್ಬೋದು ಅಂತ. ಅವರು 19 ವರ್ಷದಿಂದ 90 ವರ್ಷದವರೆಗೂ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಇದಕ್ಕೂ ಏಜ್ಗೆ ಎಷ್ಟು ಗ್ಯಾಪ್ ಬೇಕೋ ಅದ್ರ ಪ್ರಕಾರ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೀರಿ. ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನಾವು ಹೇಳ್ತೀರಿ, ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ, ಹಾಗೆ ನಮ್ಮ ತಂಡದಲ್ಲಿ. ದಯವಿಟ್ಟು ಎಲ್ಲರೂ ಒಂದು ಸತಿ ಸಿನಿಮಾ ನೋಡಿಬಿಟ್ಟು ಆಮೇಲೆ ನಿಮ್ಮ ಕಡೆಯಿಂದ ಆಶೀರ್ವಾದ ಬೇಕು. ಆಮೇಲೆ ಮೀಡಿಯಾ ಅವರು, ನೀವೇ ನಮಗೆ ಮೇಯ್ನು. ಯಾಕಂದರೆ ನಾವೇನು ಮಾಡಿದ್ದೀರಿ ಅಂತ ನೋಡ್ಸೋರೆ ನೀವು. ಖಂಡಿತ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕಾಗುತ್ತೆ. ಥ್ಯಾಂಕ್ ಯು. ಎಲ್ಲರೂ ಬಂದಿರೋರಿಗೆಲ್ಲರಿಗೂ ಥ್ಯಾಂಕ್ ಯು. ವೃಕ್ಷ ಮಾತೆ, ಸಾಲು ಮರದ ತಿಮ್ಮಕ್ಕ ಅಂದ್ರೆ ನಮಗೆಲ್ಲ ಒಂದು ಮೈಪುಳಕ ಆಗುತ್ತೆ. ಸುಮಾರು 100 ವರ್ಷಗಳಿಂದನೇ ಒಬ್ಬ ಅವಿದ್ಯಾವಂತ ಮಹಿಳೆ, ಅನಕ್ಷರಸ್ಥರು, ಅವ್ರಿಗೆ ಪರಿಸರದ ಮೇಲಿದ್ದಂಥ ಕಾಳಜಿ, ಮರಗಳಿಂದ ಆಗ್ತಕ್ಕಂಥ ಪ್ರಯೋಜನಗಳ ಬಗ್ಗೆ ತಾವು ಅಗಾಧವಾಗಿ ತಿಳ್ಕೊಂಡು ಅವತ್ತಿನ ದಿವಸನೇ ಈ ಪರಿಸರ ಪ್ರಜ್ಞೆಯನ್ನು ಮೂಡಿಸುವಂಥ ಒಂದು, ಅವರು ಇದರಿಂದ ಮುಂದೆ 100 ವರ್ಷ ಅಥವಾ 70-80 ವರ್ಷ ಕಳೆದ ನಂತರ ನಾನು ಇಷ್ಟೊಂದು ನನ್ನ ಎಲ್ಲರೂ ಗುರುತಿಸ್ತಾರೆ ಅಥವಾ ನಾನು ಸಮಾಜದಲ್ಲಿ ನನ್ನ ಇಷ್ಟೊಂದು ಪ್ರಶಸ್ತಿಗಳು ಹುಡ್ಕೊಂಡು ಬರ್ತವೆ ಅಂತನೋ, ಅದು ಯಾವುದೇ ರೀತಿಯ ಸ್ವಾರ್ಥ ಇದರಿಂದ ಅವ್ರು ಯಾವತ್ತೂ ಮಾಡಿದವರಲ್ಲ. ಅವರು ಪರಿಸರ ಪ್ರೇಮವನ್ನು ತಮ್ಮ ಗಿಡ ನೆಡೋ ಮುಖಾಂತರ, ಈಗ ಅವತ್ತೇನು ಮಕ್ಕಳಿಲ್ಲ ಅಂತ ಅವರು ಮನೆಯಲ್ಲಿ ಊರಿಂದ ಆಚೆ ಹಾಕಿದ್ರು, ಅವತ್ತಿನ ದಿವಸ ಮರಗಳೇ ಗಿಡ ನೆಡೋಣ, ಗಿಡ ಅವ್ರನ್ನೇ ನಮ್ಮ ಮಕ್ಕಳಾಗಿ ಸಾಕೋಣ ಅಂತ ಅವರು ಅವತ್ತಿಂದ ಮಾಡಿದಂಥ ಒಂದು ಸಾಮಾಜಿಕ ಕಳಕಳಿ ಅವ್ರನ್ನ ಭಾಳ ಎತ್ತರಕ್ಕೆ ತಗೊಂಬಂದು ಇಡೀ ದೇಶ ವೃಕ್ಷಮಾತೆ ಅನ್ನೋ ಬಿರುದನ್ನು ಕೊಟ್ಟು ಇಡೀ ದೇಶ ಸಾಲು ಮರದ ತಿಮ್ಮಕ್ಕ ಅವರ ಬಗ್ಗೆ ಮಾತಾಡೋ ರೀತಿ ಮಾಡ್ತು. ಅಂಥ ಒಬ್ಬ ವೃಕ್ಷಮಾತೆಯ ಸಿನಿಮಾವನ್ನು, ಹಾಗೂ ಭಾಳನೇ ಇದು ಬೇಕಾದಂಥ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮ ಸೌಜನ್ಯ ಮೇಡಮ್ ಅವರು ಹಾಗೂ ಅವರ ಸಂಗಡಿಗರು ಸಂತೋಷ್ ಸರ್ ಅವರು
ಮತ್ತು ಅವರ ಮ್ಯೂಸಿಕ್ ಡೈರೆಕ್ಟರ್ ಉಪಾಸನ ಸರ್ ಅವರು, ಮತ್ತು ಅವರ ಇಡೀ ಒಂದು ಏನು ಚಿತ್ರತಂಡ ಇದೆ. ಈ ಥರ ಒಂದು ಚಿತ್ರದಲ್ಲಿ ನಾವು ಮಾಡಬೇಕಾದ್ರೆ ನಮಗೂ ಕೂಡ ಎಲ್ಲೋ ಒಂದು ಕಡೆ ಮಂದಾಳದಲ್ಲಿ ಎಲ್ಲೋ ಒಂದು ಕಡೆ ಅನಿಸ್ತಾ ಇರುತ್ತೆ, ಇದರಲ್ಲಿ ನಾನು ಕಮರ್ಷಿಯಲ್ ಸಕ್ಸಸ್ ಕಾಣಲ್ವಾ, ನನಗಿದರಲ್ಲಿ ನಾನು ಹಾಕಿರೋ ಬಂಡವಾಳ ಯಾವ ರೀತಿ ಇದರಲ್ಲಿ ನಾನು ಇದನ್ನು ಲಾಭ ಬರುತ್ತಾ ಇಲ್ವಾ, ಇವೆಲ್ಲ ಡೌಟ್ಗಳು ಪ್ರತಿಯೊಬ್ಬ ನಿರ್ಮಾಪಕರಲ್ಲೂ ಇದ್ದೇ ಇರುತ್ತೆ. ಅಂಥದ್ರಲ್ಲೂ ಸಂತೋಷ್ ಅವರು ಮತ್ತು ಸೌಜನ್ಯ ಮೇಡಮ್ ಅವರು ಇಂಥ ಒಂದು ದಿಟ್ಟ ಹೆಜ್ಜೆಯನ್ನು ತಗೊಂಡು ನಮ್ಮ ಪದ್ಮಶ್ರೀ ಪುರಸ್ಕೃತ ನಮ್ಮ ಸಾಲು ಮರದ ತಿಮ್ಮಕ್ಕ ಅವರ ಹೆಸರಲ್ಲಿ ಏನು ವೃಕ್ಷ ಮಾತೆ ಅನ್ನೋ ಸಿನಿಮಾನ ಈಗ ತೆರೆಗೆ ತಗೊಂಡ್ಬರ್ತಾ ಇದ್ದಾರೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಹಾಗೂ ಸಹಾಯ ಹಾಗೂ ವಿಶೇಷವಾಗಿ ನಮ್ಮ ಕನ್ನಡ ಜನತೆ ಇಂಥ ಚಿತ್ರಗಳನ್ನು ನಾವು ನೋಡಿದಾಗ, ಈಗ ಅವ್ರು ಹೇಳಿದ್ರು 35ನೇ ವಯಸ್ಸಲ್ಲಿ ಅವರು ಯಾವ ರೀತಿಯಾಗಿ ಒಂದು ಊರಿಂದ ಹೊರಗಡೆ ಹಾಕಿದ್ರು ಅಂತ. ಆ ಬಹಿಷ್ಕಾರ ಹಾಕುವಂಥ ಒಂದು ಪದ್ಧತಿ ಇತ್ತಲ್ಲ, ಅಂಥ ಪದ್ಧತಿನ ಅವ್ರು ಇವಾಗ ತೋರಿಸಿದ್ದಾರೆ ಅಂದಾಗ ಇವತ್ತಿನ ಯುವ ಪೀಳಿಗೆಗೆ ಗೊತ್ತಾಗತ್ತೆ ಯಾವ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳಿತ್ತು ಅವತ್ತು, ಯಾವ ರೀತಿಯಾಗಿ ಒಂದು ಜೀವನ ಸಾಗಿಸ್ಬೇಕಂದ್ರೆ ಎಷ್ಟು ಇದಿತ್ತು. 10 ಕಿಲೋಮೀಟರ್ ದೂರದಿಂದ ನೀರು ತೊಗೊಂಬಂದು ಹಾಕ್ತಾರೆ ಅಂದರೆ ಅದು ಎಷ್ಟು ಬಂಡವಾಳ ಹಾಕಿ ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ ಅಂತೇಳಿ ನಿಜವಲ್ಲ ಅದೊಂದು ರೀತಿ ಕೊಡುಗೆನೆ ನಮ್ಮ ಇಂಡಸ್ಟ್ರಿಗೆ. ಅವ್ರ ತಾಯಿಯವ್ರು ಬಂದರೆ ತಂದರೆ ಎಲ್ಲರಿಗೂ ಒಳ್ಳೇದಾಗಲಿ. ಯಾಕಂದರೆ ನಿಮ್ಮಂಥ ಹೊಸ ಪ್ರೊಡ್ಯೂಸರ್ ಬಂದನ್ನೇ ನಮ್ಮ ಸಿನಿಮಾ ತಂಡ ಬೆಳೆಯಕ್ಕೆ ಸಾಧ್ಯ ಅಂತ ಹೇಳ್ತಾ, ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾ ನೋಡಿ, ಕನ್ನಡ ಉಳಿಸಿ. ಇವತ್ತು ಪರಭಾಷಿಕರ ಸಿನಿಮಾ ದಯವಿಟ್ಟು ಯಾರು ನೀವು ನೋಡ್ಬಿಡಿ ಅಂತಿಲ್ಲ, ಫಸ್ಟ್ ಕನ್ನಡದವ್ರು ನೋಡಿ. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಮಲ್ಟಿಪ್ಲೆಕ್ಸ್ ಮಾಲ್ಗಳಲ್ಲಿ ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಥಿಯೇಟ್ರ್ಗಳು ಕೊಡಲ್ಲ, ಎಲ್ಲ ಕಡೆ ತೊಂದರೆಗಳು ಕೊಡ್ತಾರೆ. ನಾವು ಕೊಡಲ್ಲ ರೀ, ಜನ ಬರಲ್ಲ ಅಂತೇಳಿ. ಸೊ ಹಂಗೆ ಎಷ್ಟೋ ಜನ ತೊಂದರೆ ಕೊಡ್ತಾರೆ. ನೀವೇನಂದ್ರೆ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡ್ತೀರಾ, ಗಾಂಧಿನಗರ ರಿಲೀಸ್ಗಂತ ಹೋದಾಗ ನಿಮ್ಮನ್ನ ಯಾರು ಕೇರೆ ಮಾಡಲ್ಲ, ಯಾಕಂದ್ರೆ ಈ ಕಷ್ಟ ನಾವು ನೋಡಿದ್ದೀವಿ. ಸೊ ನನ್ನ ಕೋರ ಸಿನಿಮಾ ರಿಲೀಸ್ ಆಗ್ಬೇಕು ಕೂಡ ಸುಮಾರು ಜನ ಥಿಯೇಟರ್ಗಳು ಕೊಟ್ಟಿಲ್ಲ. ಅದರಲ್ಲೂ ನಮ್ಗೇನ ಗಾಂಧಿ ಸ್ವಲ್ಪ ಸ್ನೇಹಿತರು ನಮ್ಮ ಜಯಣ್ಣವರು, ಎನ್ ಕುಮಾರು, ಸೊ ಈ ಥರ ಸುಮಾರು ಜನ ದೊಡ್ಡ ಡಿಸ್ಟ್ರಿಬ್ಯೂಟರ್ ಇರೋದ್ರಿಂದ ನನಗೆ ಒಂದಷ್ಟು ಥಿಯೇಟರ್ ಕೊಟ್ಟರು, ಗ್ರ್ಯಾಂಡಾಗಿ ರಿಲೀಸ್ ಮಾಡಿದೆ. ಹಾಗಾಗ್ಬಿಟ್ಟು ದಯವಿಟ್ಟು ಸಿನಿಮಾ ಮಾಡಿ, ಒಂದು ಒಳ್ಳೆ ಸಿನಿಮಾ ಮಾಡಿ, ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋಣ. ಇದು ನಮ್ಮ ಸಾಲು ಮರದ ತಿಮ್ಮಕ್ಕ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ.